ಬರೆಯನ್ನು ಈ ರೀತಿಯಾಗಿ ತಿಳಿದುಕೊಳ್ಳಬಹುದು. ಸೃಷ್ಟಿಕರ್ತ ಪರಶಿವನು ನಮಗೆ ಜ್ಞಾನ ಶಕ್ತಿ ಮೂಲಕ ಜ್ಞಾನದ ಕ್ರಿಯೆಗಳನ್ನು ಮಾಡಲು ಪಂಚ ಜ್ಞಾನೇಂದ್ರಿಯಗಳನ್ನು, ಕ್ರಿಯಾಶಕ್ತಿ ಮೂಲಕ ಕ್ರಿಯೆಗಳನ್ನು ಮಾಡಲು ಪಂಚ ಕರ್ಮೇಂದ್ರಿಯಗಳನ್ನು ಮತ್ತು ಜೊತೆಗೆ ಮನಸ್ಸನ್ನು ಕೊಟ್ಟಿದ್ದಾನೆ. ಇಷ್ಟೇ ಕೊಟ್ಟು ಬಿಟ್ಟಿದ್ದರೆ ಸಾಕಾಗುತ್ತಿತ್ತೆ. ಅಷ್ಟಕ್ಕೆ ಬಿಡದೆ ಶರೀರದೊಳಗೆ ಆತ್ಮನನ್ನು ಕಾಣದಂತಿರಿಸಿ ಕಾಯ ಜೀವ ಕೊಟ್ಟು ಅಮೂಲ್ಯ ಬದುಕನ್ನು ನೀಡಿದ್ದಾನೆ. ಮನುಷ್ಯನನ್ನು ಒಬ್ಬನನ್ನೇ ಸೃಷ್ಟಿಸದೆ ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿದ್ದಾನೆ. ಹೀಗೆ ಪ್ರಪಂಚದ ಸಕಲ ಪದಾರ್ಥಗಳು ಪರಶಿವನು ಕೊಟ್ಟ ಪ್ರಸಾದ. ನಮಗೆ ಎಲ್ಲವನ್ನು ಕೊಟ್ಟ ಭಗವಂತ ನಮ್ಮಿಂದ ಏನೂ ಬಯಸುವುದಿಲ್ಲ. ಹಾಗಾದರೆ ಆತನಿಗೆ ಏನನ್ನು ನೀಡಿ ಋಣಿಯಾಗಬೇಕು? ದೇವರಿಗೆ ಭಕ್ತಿಯನ್ನು ತೋರಿಸುವ ಮೂಲಕ ಋಣಿಯಾಗಬೇಕೆಂದು ಶರಣರ ತತ್ವದಲ್ಲಿ ನಾವು ತಿಳಿಯಬಹುದಾಗಿದೆ. ಈ ಭಕ್ತಿಯನ್ನು 5 ರೀತಿಯ ಕ್ರಿಯೆಗಳ ಮೂಲಕ ತೋರಿಸಬೇಕು. ಈ ತತ್ವದ ತಾತ್ಪರ್ಯವೇನೆಂದರೆ ಇಷ್ಟಲಿಂಗ, ವಿಭೂತಿ ಮತ್ತು ರುದ್ರಾಕ್ಷಿ ಧಾರಣೆ, ಮಂತ್ರ ಪಠನೆ ಇಷ್ಟೇ ಅಲ್ಲದೆ 5 ಆಚರಣೆಗಳನ್ನು ಮಾಡಬೇಕು. ಅವುಗಳೇ ಪಂಚಾಚಾರಗಳು. ಪಂಚಾಚಾರಗಳು ಯಾವೆಂದರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಘನಾಚಾರ, ವೃತ್ಯಾಚಾರ, ಹೀಗೆ 5 ಆಚಾರಗಳಿವೆ. ಲಿಂಗಾಯತರಾದವರಿಗೆ ಪಂಚಾಚಾರಗಳು ಅವರ ಆದ್ಯ ಕರ್ತವ್ಯಗಳಾಗಿವೆ. ಈಗಾಗಲೇ ನಾವು 2 ಕರ್ತವ್ಯಗಳಾದ ಲಿಂಗಾಚಾರ, ಸದಾಚಾರಗಳನ್ನು ತಿಳಿದುಕೊಂಡಿದ್ದೇವೆ. 3ನೇದಾದ ಶಿವಾಚಾರದ ಬಗ್ಗೆ ತಿಳಿಯೋಣ. ಚನ್ನಬಸವಣ್ಣನವರು ಹೇಳುತ್ತಾರೆ, ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣಾಶ್ರಮವನ್ನು ನರಸದೆ ಅವರೊಪ್ಪುವ ಕೊಂಬುದೇ ಶಿವಾಚಾರ ಎಂದು ಚನ್ನಬಸವಣ್ಣನವರು ಶಿವಾಚಾರ ತತ್ವದ ಕುರಿತು ಈ ರೀತಿಯಾಗಿ ಹೇಳುತ್ತಾರೆ. ಲಿಂಗಾಚಾರವು ಧಾರ್ಮಿಕ ಸಮಾನತೆಯನ್ನು ಮತ್ತು ಸದಾಚಾರ ಆರ್ಥಿಕ ಸಮಾನತೆಯನ್ನು ತೋರಿದರೆ, ಶಿವಾಚಾರವು ಸಾಮಾಜಿಕ ಸಮಾನತೆಯನ್ನು ತೋರುತ್ತದೆ. ಶಿವಾಚಾರ ಎಂದರೇನು ಎಂಬುದರ ಬಗ್ಗೆ ಈ ರೀತಿಯಾಗಿ ತಿಳಿದುಕೊಳ್ಳೋಣ ವಿವರವಾಗಿ. ಮೊದಲನೇದಾಗಿ, ಶಿವನನ್ನು ಪರಮ ದೈವಿಕ ಜೀವಿ ಎಂದು ಒಪ್ಪಿಕೊಳ್ಳುವುದೇ ಶಿವಾಚಾರ. ಎಲ್ಲ ಮಾನವರ ಸಮಾನತೆ ಮತ್ತು ಯೋಗಕ್ಷೇಮವನ್ನು ಎತ್ತಿ ಹಿಡಿಯುವುದೇ ಶಿವಾಚಾರ. ಪರಶಿವನೇ ಪರದೈವವೆಂದು ದೃಢವಾಗಿ ನಂಬುವುದೇ ಶಿವಾಚಾರ. ಇಷ್ಟಲಿಂಗವೇ ದೇವರ ಕುರುಹಾಗಿ ಅರ್ಚಿಸುವುದೇ ಶಿವಾಚಾರ. ಜಗತ್ತಿಗೆ ಒಬ್ಬನೇ ದೇವನೆಂಬ ಮತ್ತು ಅವನೇ ಸರ್ವೋಚ್ಚ ದೈವ ಅಚಲ ವಿಶ್ವಾಸ ಹೊಂದುವುದೇ ಶಿವಾಚಾರ. ಸೃಷ್ಟಿಕರ್ತನನ್ನೇ ಕುರಿತು ಪ್ರಾರ್ಥನೆಗಳು, ಧ್ಯಾನಗಳು, ಆಂತರಿಕ ಆಲೋಚನೆಗಳು ಮುಂತಾದ ಎಲ್ಲಾ ಭಕ್ತಿ ಕಾರ್ಯಗಳನ್ನು ನಿರ್ವಹಿಸುವುದೇ ಶಿವಾಚಾರ. ಪರಶಿವನ ಭಕ್ತರೆಲ್ಲರನ್ನು ಸಮಾನವಾಗಿ ಕಾಣುವ ಪದ್ಧತಿಯೇ ಶಿವಾಚಾರ. ಬೂಟಾಟಿಕೆ, ವಂಚನೆಯಿಂದ, ಜಾತಿವಾದಿಗಳ ಹಿಂಸೆಯಿಂದ ಹೊರತರುವ ಸಾಧನವೇ ಶಿವಾಚಾರ. ಮಾಂಸಪಿಂಡನಾದ ಜೀವಿ ಹೋಗಿ ಮಂತ್ರಪಿಂಡ ಜೀವಿಯಾಗುವುದೇ ಶಿವಾಚಾರ. ಶಿವಯೋಗ ಸಾಧನೆ ಮಾಡಿ ಶಿವಯೋಗಿಯಾಗುವುದೇ ಶಿವಾಚಾರ. ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲರೂ ಸಹೋದರ ಸಹೋದರಿಯರಂತೆ ಬದುಕುವುದೇ ಶಿವಾಚಾರ. ಕಾಯಕದಲ್ಲಿ ಕುಲವನ್ನರಸದೆ ಇರುವುದು ಶಿವಾಚಾರ. ಲಿಂಗಾಯತರಾದವರಲ್ಲಿ ಕುಲವನ್ನರಸದೆ ಇರುವುದು ಶಿವಾಚಾರ. ನಡೆ ನುಡಿಗಳು ಒಂದಾಗಿ ಕುಲಜರಾಗುವುದೇ ಶಿವಾಚಾರ. ಶಿವಜ್ಞಾನ ಪಡೆದು ಜಗದ್ವಂದ್ಯರಾಗುವುದು ಶಿವಾಚಾರ. ಈ ರೀತಿಯಾಗಿ ಶಿವಾಚಾರ ತತ್ವದ ಕುರಿತು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಮುಂದುವರೆದು ಬಸವಣ್ಣನವರ ಒಂದು ವಚನದಲ್ಲಿ ಶಿವಾಚಾರ ತತ್ವದ ಕುರಿತು ತಿಳಿಯಬಹುದಾಗಿದೆ. ವಚನ ಯಾವುದೆಂದರೆ, ಕೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಶಯಾಮೀಶ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನ ನೋದಿ ಏನ ಕೇಳಿ ಏನು ಫಲ, ಕುಲಜನೆಂಬುದಕ್ಕೆ ಆವುದು ದೃಷ್ಟ, ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮಗ್ಭವಂ, ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಹಿ ಪ್ರಯೋಜನಂ ಎಂಬುದಾಗಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರಂತೆ ಜಗದೊಳಗೆ ಇದು ಕಾರಣ
ಬಸವಣ್ಣನವರು ಜನ್ಮತಃ ಸಮಾನತೆ ತತ್ವದ ಕುರಿತು ಈ ವಚನದಲ್ಲಿ ತಿಳಿಸಿದ್ದಾರೆ. ಅದರ ವಿವರವನ್ನು ವಚನದ ಭಾವಾರ್ಥವನ್ನು ಈ ರೀತಿಯಾಗಿ ತಿಳಿದುಕೊಳ್ಳಬಹುದಾಗಿದೆ. ಋತು ಕಾಣಿಸಿಕೊಂಡಲ್ಲದೆ ಯಾವ ಜಾತಿಯವರೇ ಇರಲಿ ಅಲ್ಲಿ ಪಿಂಡವು ನೆಲೆ ನಿಲ್ಲಲು ಅವಕಾಶವೇ ಇಲ್ಲ. ಹೀಗೆ ಸಮಸ್ತ ಮಾನವ ಕೋಟಿ ಹುಟ್ಟುವುದು ಹೊಲೆ ಅಂದರೆ ಋತುಸ್ರಾವ ತಡೆದಾಗಲೇ ಎಲ್ಲರಲ್ಲಿಯೂ ಜಲ ಬಿಂದುಗಳ ವ್ಯವಹಾರವು ಒಂದೇ ಬಗೆ. ಆಶಯ ಆಮಿಷ ರೋಷ ಹರುಷ ಮುಂತಾದ ಮಾನಸಿಕ ಚಟುವಟಿಕೆಗಳು ಒಂದೇ. ಶಾಸ್ತ್ರಗಳನ್ನು ಎಷ್ಟು ಓದಿ ಕೇಳಿದರೂ ಏನು ಪ್ರಯೋಜನ? ಒಬ್ಬ ವ್ಯಕ್ತಿ ಶ್ರೇಷ್ಠ ಕುಲದವನು ಎನ್ನಲು ಏನು ಪುರಾವೆ ಇದೆ? ಎಲ್ಲರ ದೇಹಗಳು ಸಪ್ತ ಧಾತುಗಳಿಂದಾಗಿವೆ. ಎಲ್ಲರೂ ಹುಟ್ಟುವುದು ಒಂದೇ ರೀತಿ. ಆತ್ಮ ಜೀವಿಗಳ ಬೆಸುಗೆ ಎಲ್ಲರಲ್ಲಿ ಇದೆ. ಕಾಸುವವ ಕಮ್ಮಾರ, ಬಟ್ಟೆ ತೊಳೆಯುವವ ಮಡಿವಾಳ, ನೇಯುವವ ನೇಕಾರ, ಶಾಸ್ತ್ರಜ್ಞಾನ ಪಡೆದವ ಬ್ರಾಹ್ಮಣ. ಯಾರಾದರೂ ಕಿವಿಯಲ್ಲಿ ಹುಟ್ಟುವರೆ? ಪರಮಾತ್ಮ ನಿನ್ನನ್ನು ಅರಿತವನೇ ಕುಲಶ್ರೇಷ್ಠ ಎಂದು ಈ ರೀತಿ ಬಸವಣ್ಣನವರು ವಚನದಲ್ಲಿ ನಮಗೆ ಅರಿವನ್ನು ಮೂಡಿಸುತ್ತಾರೆ. ಮುಂದುವರೆದು, ಹುಟ್ಟಿನಿಂದ ಎಲ್ಲರೂ ಸಮಾನರು. ತನ್ನಲ್ಲಿ ವಿಶ್ವಾಸವನ್ನಿಟ್ಟುವನನ್ನು ಭಕ್ತನೆಂದು ಅಥವಾ ತನ್ನ ತಾನರಿದವನೆಂದು, ತನ್ನಲ್ಲಿಯೇ ವಿಶ್ವಾಸವಿಡದವನನ್ನು ಭವಿ ಅಥವಾ ತನ್ನ ತಾನರಿಯದವನೆಂದು ಬಸವಾದಿ ಶರಣರು ಮಾನವರನ್ನು ವರ್ಗೀಕರಿಸಿದರು. ನಾವೆಲ್ಲರೂ ಒಬ್ಬ ದೇವನ ಮಕ್ಕಳೆಂದು ಬಸವಾದಿ ಶರಣರು ಜಾತಿ ಕುಲಗಳನ್ನು ತಿರಸ್ಕರಿಸಿದರು. ವರ್ಗಭೇದ, ವರ್ಣಭೇದ, ಲಿಂಗಭೇದಗಳನ್ನು ಕಿತ್ತಿ ಹಾಕಿದರು. ಈ ರೀತಿಯಾಗಿ ಈ ವಚನದ ಭಾವಾರ್ಥವನ್ನು ತಿಳಿಯಬಹುದಾಗಿದೆ. ನಂತರದಲ್ಲಿ ಅಲ್ಲಂ ಪ್ರಭು ದೇವರ ಒಂದು ವಚನದಲ್ಲಿ ಶಿವಾಚಾರ ತತ್ವದ ಬಗ್ಗೆ ತಿಳಿದುಕೊಳ್ಳೋಣ. ವಾರವೇಳು ಜಾತಿ 18 ಎಂದು ನುಡಿಯುವ ಪಾತಕರ ನುಡಿಯ ಕೇಳಲಾಗದು ಅದೆಂತೆಂದಡೆ, ವಾರವೆರಡು ಜಾತಿ 2 ಭವಿಯೊಂದು ಕುಲ ಭಕ್ತನೊಂದು ಕುಲ. ಇಂತಿ 84 ಲಕ್ಷ ಜೀವಕ್ಕೆ ಜೀವನವೇ ಆಹಾರ. ಜೀವ ತಪ್ಪಿಸಿ ಜೀವಿಸಬಾರದು, ಲಿಂಗ ಕಲ್ಪಿತವ ಮಾಡಿಕೊಂಬುದೇ ಶುದ್ಧ. ಉಳಿದಾದುದೆಲ್ಲ ಜೀವನ್ಮಯ ಗುಹೇಶ್ವರ. ವಚನದ ತಾತ್ಪರ್ಯವೇನೆಂದರೆ, ವೇದ ಕಾಲದಿಂದ ಹಿಡಿದು ಚಾತುರ್ವರ್ಣ ಪಂಚಮರೆಂದು ಪಂಗಡಗಳನ್ನು ಮಾಡಿ ಕರ್ಮ ಸಿದ್ಧಾಂತ ಹಾಗೂ ಪುನರ್ಜನ್ಮಗಳನ್ನು ಜನರ ತಲೆಯಲ್ಲಿ ತುಂಬಿ ಪುರೋಹಿತ ಶಾಹಿಗಳು ಭೋಗ ಜೀವನ ನಡೆಸಿದರು. ಅದಕ್ಕಾಗಿ ಇಲ್ಲದ ಅವೈಜ್ಞಾನಿಕವಾದ ಒಟ್ಟು ಶಾಸ್ತ್ರಗಳನ್ನು ಹುಟ್ಟಿಹಾಕಿದರು. ಚಾತುರ್ವರ್ಣಂ ಮಯಾ ಸ್ಪಷ್ಟಂ ಗುಣಕರ್ಮ ವಿಭಾಗಶಃ ಎಂಬ ಶ್ರೀಕೃಷ್ಣನ ಮಾತು ಶಾಸ್ತ್ರದಲ್ಲಿಯೇ ಉಳಿಯಿತು. ಸರ್ವೇ ಜನಃ ಸುಖಿನೋ ಭವಂತು, ಮಾನವ ಜನಾಂಗಕ್ಕೆ ಕಲ್ಯಾಣವಾಗಲಿ ಎಂಬ ಘೋಷಣೆಗಳು ಗ್ರಂಥಸ್ಥವಾಗಿಯೇ ಉಳಿದು ಆಚರಣೆಗೆ ಬರದೆ ಗಾಳಿಯ ಮಾತುಗಳಾದವು. ಇನ್ನು ಮುಂದುವರೆದು ಇನ್ನೊಂದು ವಚನದಲ್ಲಿ ವಿವರವನ್ನು ತಿಳಿಯುವುದಾದರೆ, ಏನಯ್ಯ ವಿಪ್ರರು ನುಡಿದಂತೆ ನುಡಿಯರು. ಏನಯ್ಯ ವಿಪ್ರರು ನುಡಿದಂತೆ ನಡೆಯರು. ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಕೂಡಲ ಸಂಗಮ ದೇವಯ್ಯ ಕೊಲೆಯರ ಬಸುರಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂಪರೆಂಬುದಕ್ಕೆ ಇದೇ ದೃಷ್ಟ ಎಂದು ಬಸವಣ್ಣನವರು ಈ ವಚನದಲ್ಲಿ ಹಿಂಸೆಯಿಂದ ಹೊರತರುವ ಸಾಧನವೇ ಶಿವಾಚಾರವೆಂದು ತಿಳಿಸಿದ್ದಾರೆ. ವಚನದ ಭಾವಾರ್ಥ ಏನೆಂದರೆ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿ ಕೀಳು ಜಾತಿಯಲ್ಲಿ ಹುಟ್ಟಿದ್ದೀರಿ, ಸೇವೆ ಮಾಡುವುದೇ ನಿಮ್ಮ ಧರ್ಮ. ಅಂದರೆ ಮುಂದೆ ಉತ್ತಮ ಜನ್ಮ ಸಿಗುತ್ತದೆಂಬ ಊಟಾಟಿಕೆಯ ವಂಚನೆಯ ಮಾತುಗಳನ್ನು ಮುಕ್ತ ಜನತೆಯಲ್ಲಿ ತುಂಬಿ ವಂಚಿಸಿ ಪುರೋಹಿತ ಶಾಹಿಗಳು ಭೋಗ ಜೀವನ ನಡೆಸಿದರು. ರಾಜಕೀಯ ಸೂತ್ರ ಹಿಡಿದು ಇಲ್ಲವೇ ರಾಜಕೀಯ ಸೂತ್ರ ಹಿಡಿದವರ ಬೆಂಬಲ ಪಡೆದು ಅನೇಕ ರೀತಿಯಿಂದ ಜನತೆಯನ್ನು ಪುರೋಹಿತ ಶಾಹಿ ಜಾತಿವಾದಿಗಳು ಹಿಂಸಿಸಿದರು. ಜನರನ್ನು ಊಟಾಟಿಕೆ ವಂಚನೆಯಿಂದ ಜಾತಿವಾದಿಗಳ ಹಿಂಸೆಯಿಂದ ಹೊರತರುವ ಸಾಧನವೇ ಶಿವಾಚಾರ. ಅಂದರೆ ಪ್ರತಿಯೊಬ್ಬನು ಹುಟ್ಟಿನಿಂದ ಶೂದ್ರನು, ಸಂಸ್ಕಾರ ಮಾತ್ರದಿಂದ 2ನೇ ಹುಟ್ಟನ್ನು ಪಡೆಯುತ್ತಾನೆ. ಅಂದರೆ ದ್ವಿಜ ಹುಟ್ಟನ್ನು ಪಡೆಯುತ್ತಾನೆ. ಹುಟ್ಟಿನಿಂದ ಮಾಂಸಪಿಂಡನಾದ ಜೀವಿ ಸಂಸ್ಕಾರದಿಂದ ಮರುಹುಟ್ಟನ್ನು ಪಡೆಯುತ್ತಾನೆ, ಮಂತ್ರಪಿಂಡನಾಗುತ್ತಾನೆ. ಮಾಂಸಪಿಂಡನಾದ ಜೀವಿ ಹೋಗಿ ಮಂತ್ರಪಿಂಡ ಜೀವಿಯಾಗುವುದೇ ಶಿವಾಚಾರ. ಮುಂದುವರೆದು ಹೇಳುವುದಾದರೆ, ಲಿಂಗ ಇದು ಜಾತಿಯ ಕುರುಹು ಅಲ್ಲ.
ಲಿಂಗಾಯತ ಜಾತಿಯಲ್ಲ. ಲಿಂಗಾಯತರು ತಾಯಿ ತಂದೆಗಳಿಂದ ಹುಟ್ಟಿದ ಮಕ್ಕಳು. ಲಿಂಗ ಸಂಸ್ಕಾರ ಪಡೆದಾಗ ಮಾತ್ರ ಲಿಂಗಾಯತರಾಗುತ್ತಾರೆ. ಯಾವನು ದೈವಿ ಸಾಕ್ಷಾತ್ಕಾರ ಮೊದಲ ಲಿಂಗಾಂಗ ಸಾಮರಸ್ಯ ಪಡೆಯಬೇಕೆನ್ನುತ್ತಾನೋ ಅವನು ಲಿಂಗ ಪಡೆದು ಲಿಂಗಾಯತನಾಗುತ್ತಾನೆ. ಶಿವಯೋಗ ಸಾಧನೆ ಮಾಡಿ ಶಿವಯೋಗಿಯಾಗುತ್ತಾನೆ. ವಿಶ್ವದ ಮಾನವರೆಲ್ಲರಿಗೂ ಶಿವಯೋಗಿಯಾಗುವ ಅವಕಾಶವನ್ನು ಬಸವಾದಿ ಶರಣರು ಒದಗಿಸಿಕೊಟ್ಟರು. ಶಿವಯೋಗ ಸಾಧನೆ ಮಾಡಿ ಶಿವಯೋಗಿಯಾಗುವುದೇ ಶಿವಾಚಾರ. ಅದಕ್ಕಾಗಿ ಕಾಶ್ಮೀರದಿಂದ ಮೋಳಿಗೆಯ ಮಾರಯ್ಯ, ಅಫಘಾನಿಸ್ತಾನದಿಂದ ಮರುಳ ಶಂಕರ ದೇವ, ಗುಜರಾತದಿಂದ ಆದಯ್ಯ, ಮಹಾರಾಷ್ಟ್ರದಿಂದ ಉರಿಲಿಂಗ ದೇವ, ಹೀಗೆ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿ ಇಷ್ಟಲಿಂಗ ಪಡೆದು ಶಿವಯೋಗ ಸಾಧಿಸಿದರು. ಲಿಂಗಧಾರಿ ಜಾತಿ ನಿರ್ಮೂಲನಾ ವ್ಯವಸ್ಥೆಯ ಅವಿಭಾಜ್ಯ ಅಂಗನಾಗುತ್ತಾನೆ. ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲರೂ ಸಹೋದರ ಸಹೋದರಿಯರಂತೆ ಬದುಕುವುದೇ ಶಿವಾಚಾರ. ಮತ್ತೊಂದು ವಚನದಲ್ಲಿ ಶಿವಾಚಾರ ತತ್ವದ ಕುರಿತು ಈ ರೀತಿಯಾಗಿ ತಿಳಿದುಕೊಳ್ಳಬಹುದು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ, ಕಾಯಕವಾವುದೆಂದು ಬೆಸಗೊಂಡೆನಾದಡೆ, ನಿಮ್ಮಾನೆ ನಿಮ್ಮ ಪುರಾತನ ರಾಣೆ, ತಲೆದಂಡ ಕೂಡಲ ಸಂಗಮ ದೇವ, ಭಕ್ತರಲ್ಲಿ ಕುಲವನ್ನರಸಿದಡೆ ನಿಮ್ಮ ರಾಣಿವಾಸದಾನೆ ಎಂದು ಬಸವಣ್ಣನವರು ಈ ವಚನದಲ್ಲಿ ಕಾಯಕದಲ್ಲಿ ಕುಲವನ್ನರಸದೆ ಇರುವುದು ಶಿವಾಚಾರವೆಂದು ಹೇಳಿದ್ದಾರೆ. ವಚನದ ಭಾವಾರ್ಥವೇನೆಂದರೆ, ಅಗಸನಿರಲಿ, ಅರಸನಿರಲಿ, ಚಮ್ಮಾರನಿರಲಿ, ಕಮ್ಮಾರನಿರಲಿ, ಬಡವನಿರಲಿ, ಬಲ್ಲಿದನಿರಲಿ, ಕೊರವನಿರಲಿ, ಕೊಲೆಯನಿರಲಿ, ಯಾರೇ ಯಾವುದೇ ಕಾಯಕದವನಿರಲಿ ಅವರನ್ನು ಕಾಯಕವನ್ನು ಕುಲವನ್ನಾಗಿ ಗುರುತಿಸಬಾರದೆಂದು ಬಸವಣ್ಣನವರು ಹೇಳಿದ್ದಾರೆ. ಕಾಯಕದಲ್ಲಿ ಕುಲವನ್ನರಸದೆ ಇರುವುದು ಶಿವಾಚಾರ ಎಂದು ಈ ವಚನದ ಮೂಲಕ ನಮಗೆ ಅಪ್ಪ ಬಸವಣ್ಣನವರು ತಿಳಿಸಿಕೊಡುತ್ತಾರೆ. ಮುಂದುವರೆದು ಹೇಳುವುದಾದರೆ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಲಿಂಗಾಯತರಾದವರಲ್ಲಿ ಕುಲವನ್ನರಸದೆ ಇರುವುದೇ ಶಿವಾಚಾರವೆಂದು ತಿಳಿಸಿದ್ದಾರೆ. ವಚನದ ವಿವರ ಈ ರೀತಿಯಾಗಿರುತ್ತದೆ. ಯಾರದೇ ಪುತ್ರರಿರಲಿ ಲಿಂಗ ದೀಕ್ಷೆಯಾದ ಬಳಿಕ ಅವರನ್ನು ಸಾಕ್ಷಾತ್ ಶಿವನೆಂದು ಗೌರವಿಸಬೇಕು. ಅವರೊಂದಿಗೆ ಸಹಭೋಜನ ಸಹವರ್ತಿಯಾಗಿರಬೇಕು. ಮನೆಗೆ ಬಂದ ಲಿಂಗಧಾರಿಗಳಲ್ಲಿ ಕುಲ ಜಾತಿಗಳನ್ನು ಅರಸಬಾರದು. ಲಿಂಗ ದೀಕ್ಷೆ ಹೊಂದಿದ ಪ್ರತಿಯೊಬ್ಬರನ್ನು ಸಮಾನತೆಯಿಂದ ಕಾಣಬೇಕು. ಲಿಂಗಾಯತರಾದವರಲ್ಲಿ ಕುಲವನ್ನರಸದೇ ಇರುವುದೇ ಶಿವಾಚಾರವೆಂದು ಈ ರೀತಿಯಾಗಿ ಅಪ್ಪ ಬಸವಣ್ಣನವರು ತಿಳಿಸುತ್ತಾರೆ. ಮುಂದುವರಿದು ಈ ವಚನದಲ್ಲಿ ತಿಳಿದುಕೊಳ್ಳಬಹುದಾದ ವಿಚಾರವೆಂದರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾನಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನ ನೇತ ಕರೆಯಿರಿ ಕೂಡಲ ಸಂಗಯ್ಯ ಎಂದು ಬಸವಣ್ಣನವರು ನಡೆ ನುಡಿಗಳು ಒಂದಾಗಿ ಕುಲಜರಾಗುವುದೇ ಶಿವಾಚಾರವೆಂದು ತಿಳಿಸಿದ್ದಾರೆ. ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವಂತೆ ಗುರು ಮುಟ್ಟಿ ಗುರು ಆಗುವ ಬಸವ ಧರ್ಮದಲ್ಲಿ ಗುರುವರ್ಗ, ಜಂಗಮ ವರ್ಗ, ಶಿಷ್ಯ ವರ್ಗವೆಂಬ ಅಂದರೆ ಭಕ್ತ ವರ್ಗವೆಂಬ ವರ್ಗಭೇದವಿಲ್ಲ. ಉಪದೇಶವ ಕೊಟ್ಟು ಗುರುವಾದ, ಪೂಜಿಸಿಕೊಂಡು ಲಿಂಗವಾದ, ಪ್ರಪಂಚವಳಿದು ದಾಸೋಹ ಮಾಡಿಸಿಕೊಂಡು ಜಂಗಮವಾದ, ಗುರುವನ್ನು ಆಧ್ಯಾತ್ಮಿಕ ಪಥದಲ್ಲಿ ಕೈ ಹಿಡಿದು ನಡೆಸುವ ತಂದೆ ತಾಯಿಯಾಗಿ ಕಾಣುವ ಗುರುವು ಶಿಷ್ಯನನ್ನು ಕೀಳಾಗಿ ಜೀವ ಬುದ್ಧಿಯಿಂದ ಕಂಡರೆ ಅವ ಗುರುವಲ್ಲ, ನರಮಾನವ ಮಾತ್ರ. ನಡೆನುಡಿಗಳು ಒಂದಾದವರೇ ಕುಲಜರೆಂದು ಸಾರಿದರು. ಗುಣ ಶೀಲವಿದ್ದ ಆಗಿನ ಕೀಳು ಜಾತಿಯವರೆಂದು ಪರಿಗಣಿಸಿದವರನ್ನು ಅಪ್ಪ ದೊಡ್ಡಪ್ಪ ಎಂದು ಸಮೀಕರಿಸಿಕೊಂಡರು. ನಡೆ ನುಡಿಗಳು ಒಂದಾಗಿ ಕುಲಜರಾಗುವುದೇ ಶಿವಾಚಾರ ಎಂಬುದು ಈ ವಚನದಲ್ಲಿ ನಮಗೆ ತಿಳಿದು ಬರುತ್ತದೆ. ವೀರಗೊಲ್ಲಾಳ ಕಾಟಕೋಟ ಇದು ವಚನದ ಸಂಗ್ರಹದಲ್ಲಿ ತಿಳಿಸುವ ವಚನವೇನೆಂದರೆ,
ಯೋಗವಿಲ್ಲ ನುಡಿಲೇಸು ನಡೆಯದಮವಾದಲ್ಲಿ ನಡೆ ಅಧಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಕೊಲೆ. ಕಳವು ಪಾರದ್ವಾರಂಗಳಲ್ಲಿ ಹೊರಬಣರಿಯದೆ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವಂತೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂದಿ ಉಭಯವ ಹಿಡಿದರಿಯಬೇಕು ಕೈಯುಳಿ ಕತ್ತಿ ಅಡಿಗುಂಡ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮನ ಎಂಬುದು ಈ ವಚನದಿಂದ ಶಿವಾಜ್ಞಾನ ಪಡೆದು ಜಗದ್ವಂದ್ಯರಾಗುವುದು ಶಿವಾಚಾರ ಎಂಬುದು ತಿಳಿದು ಬರುತ್ತದೆ. ವಚನದ ತಾತ್ಪರ್ಯವನ್ನು ಈ ರೀತಿಯಾಗಿ ತಿಳಿಯಬಹುದು. ನಡೆ ನುಡಿ ಒಂದಾದವರು ಮಾತ್ರ ಕುಲಜರೆಂದು ಅಭಿಪ್ರಾಯಪಟ್ಟಿದ್ದಾರೆ. ಯುವ ಕುಲದಲ್ಲಿ ಹುಟ್ಟಿದರೂ ಆಚರಣೆಯಿಂದ ಮಾತ್ರ ದೊಡ್ಡವರಾಗುತ್ತಾರೆ. ಕಶ್ಯಪ ಕಮ್ಮಾರ, ಮಾರ್ಕಂಡೇಯ, ಮಾತಂಗಿಯ ಮಗ, ಅರುಂಧತಿ, ಮಾದಿಗರ ಕನ್ಯೆ, ರೋಮಜ ಕಂಚುಗಾರ, ದದೀಚಿ ಕಿಲಿಗ, ಅಗಸ್ತ್ಯ, ಕಪಿಲ, ಪಾರ್ವತಿ, ವೇಷಾಂಗನೆಯ ಮಗಳು, ಕೌಂಡಿಲ್ಯ ನಾಯಿಗ, ಮಂಡೋದರಿ ಕಪ್ಪೆಯ ಮಗಳು, ವ್ಯಾಸ ಜೋಯಿತಿಯ ಮಗ, ಕೃಷ್ಣ ಗೊಲ್ಲ, ವಾಲ್ಮೀಕಿ ಬೇಡ ಮೊದಲಾದ ಋಷಿ ಮುನಿಗಳೆಲ್ಲರೂ ತಮ್ಮ ನಡೆನುಡಿಯಿಂದ ಶಿವಜ್ಞಾನ ಪಡೆದು ಜಗದ್ವಂದ್ಯರಾದರು. ನಾವೆಲ್ಲ ಒಬ್ಬ ದೇವನ ಮಕ್ಕಳು, ಸಹೋದರರೆಂಬ ಭಾವನೆಯಿಂದ ಕೊಡುಕೊಳ್ಳುವ ವ್ಯವಹಾರ ಮಾಡಬೇಕು. ನಡೆನುಡಿ ಒಂದಾಗುವುದೇ ಶಿವಾಚಾರ. ಶಿವಜ್ಞಾನ ಪಡೆದು ಜಗದ್ವಂದ್ಯರಾಗುವುದು ಶಿವಾಚಾರ ಎಂಬುದು ನಮಗೆ ಈ ವಚನದ ತಾತ್ಪರ್ಯದಿಂದ ತಿಳಿದು ಬರುತ್ತದೆ. ಮುಂದುವರೆದು ಇನ್ನೊಂದು ವಚನದಲ್ಲಿ ಶಿವಾಚಾರ ತತ್ವದ ಕುರಿತು ತಿಳಿದುಕೊಳ್ಳಬಹುದಾದರೆ, ನೆಲನೊಂದೇ ಕೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಪರಮಾತ್ಮನನ್ನು ಅರಿತವರ ನಿಲುವು ಒಂದೇ ಬಗೆ ಎಂಬುದನ್ನು ತಿಳಿಸುತ್ತಾರೆ. ವಚನದ ತಾತ್ಪರ್ಯವೇನೆಂದರೆ, ಕೊಲಗೇರಿಯನ್ನಾಗಲಿ ಶಿವಾಲಯವನ್ನಾಗಲಿ ಕಟ್ಟುವುದು ಒಂದೇ ನೆಲದ ಮೇಲೆ. ಸ್ವಚ್ಛ ಮಾಡುವ ಕ್ರಿಯೆಯಾಗಲಿ ಪೂಜಾದಿ ಕ್ರಿಯೆಯಾಗಲಿ ಬಳಸುವುದು ಒಂದೇ ನೀರನ್ನೇ. ಅಲ್ಲಿ ನಡೆಯುವ ಚಟುವಟಿಕೆ ನೀಡುವ ಸಂಸ್ಕಾರದಿಂದ ಕೊಲಗೇರಿ ಅಥವಾ ಶಿವಾಲಯ ನಿರ್ಮಾಣವಾಗುತ್ತದೆ. ಹಾಗೆಯೇ ಆತ್ಮಜ್ಞಾನ ಪಡೆದವರ ಕುಲವೆಲ್ಲ ಒಂದೇ. ಷಡುದರ್ಶನಗಳನ್ನು ಯಾರೇ ಅಳವಡಿಸಿಕೊಳ್ಳಲಿ ಅವರ ಫಲ ಒಂದೇ ಬಗೆಯದು. ಪರಮಾತ್ಮನನ್ನು ಅರಿತವರ ನಿಲುವು ಒಂದೇ ಬಗೆಯದು ಎಂಬುದು ನಮಗೆ ಈ ವಚನದಿಂದ ತಿಳಿದು ಬರುತ್ತದೆ. ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ತತ್ವವನ್ನು ತಿಳಿಯಬಹುದು. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದನ ಆಸೆಯೇ ಮಾಯೆಕಾನ ಗುಹೇಶ್ವರ ಎಂದು ಅಲ್ಲಂ ಪ್ರಭುದೇವರು ಮನದ ಮುಂದನ ಆಸೆಯೇ ಮಾಯೆ ಎಂದು ಈ ವಚನದ ಮೂಲಕ ನಮಗೆ ತಿಳಿಯಪಡಿಸುತ್ತಾರೆ. ಹೆಣ್ಣು ಮಾಯೆ, ಮಣ್ಣು ಮಾಯೆ, ಮಣ್ಣು ಮಾಯೆ ಎಂದು ಕೆಲವರು ಅವರನ್ನು ದೂಷಿಸುವರು. ಮಾಯೆಯು ಹೊರಗೆ ಎಲ್ಲಿಯೂ ಇಲ್ಲ. ತನ್ನ ಮನದೊಳಗನ ದೌರ್ಬಲ್ಯವೇ ಮಾಯೆ. ಅವುಗಳನ್ನು ಬಯಸುವ ತನ್ನ ಆಸೆಯೇ ಮಾಯೆಯಾಗಿ ಕಾಡುತ್ತದೆ ಎಂದು ತಿಳಿಸುತ್ತಾರೆ. ಇನ್ನೊಂದು ವಚನದಲ್ಲಿ ಈ ರೀತಿಯಾಗಿ ತಿಳಿಯಬಹುದು. ಉಂಬಲ್ಲಿ ಉಡುವಲ್ಲಿ ಕ್ರಿಯೆಯಿತ್ತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು. ಎಂತಯ್ಯ ಅವರ ಭಕ್ತರೆಂಬೆ, ಎಂತಯ್ಯ ಅವರು ಯುಕ್ತರೆಂಬೆ. ಕೂಡಲ ಸಂಗಮ ದೇವ ಕೇಳಯ್ಯ, ಕೊಲತಿ ಶುದ್ಧ ನೀರು ಮಿಂದಂತಾಯಿತಯ್ಯ ಎಂದು ಬಸವಣ್ಣನವರು ಈ ವಚನದಲ್ಲಿ ಉಂಬಲ್ಲಿ ಉಡುವಲ್ಲಿ ಕೊಂಬಲ್ಲಿ ಕುಲವ ನರಸಬಾರದು ಎಂದು ತಿಳಿಸುತ್ತಾರೆ. ವಚನದ ತಾತ್ಪರ್ಯವು ಈ ರೀತಿಯಾಗಿ ನಮಗೆ ತಿಳಿದು ಬರುತ್ತದೆ. ಲಿಂಗ ದೀಕ್ಷೆಯನ್ನು ವಿವಿಧ ಜಾತಿಗಳಿಂದ ಬಂದವರು ಪಡೆದ ನಂತರ ಅವರಲ್ಲಿ ಸಂಪೂರ್ಣ ಸಾಮರಸ್ಯ ಬರಬೇಕು. ಹಾಗಾದರೆ ಕೆಲವರು ಊಟ ಮಾಡುವಲ್ಲಿ, ಬಟ್ಟೆ ಆಭರಣ ತೊಡುವಲ್ಲಿ ನಡೆಯುತ್ತದೆ. ಆದರೆ ಹೆಣ್ಣು ಗಂಡುಗಳನ್ನು ಕೊಡುವುದು, ಕೊಂಬುವುದು ಸಾಧ್ಯವಾಗದು ಎನ್ನುವರು. ಇವರು ಭಕ್ತರಲ್ಲ, ನಿಜ ಜ್ಞಾನಿಗಳು ಅಲ್ಲ. ಮುಟ್ಟಾದ ಮಹಿಳೆ ಎಷ್ಟು ಸ್ವಚ್ಛವಾದ ನೀರಿನಿಂದ ಸ್ನಾನ ಮಾಡಿದರೂ ಪುನಃ ಋತುಸ್ರಾವದಿಂದ ಕೊಡೆಯಾಗುವಂತೆ ಈ ಜಾತಿವಾದಿ ಜನರ ಶಾಸ್ತ್ರ ಬೋಧೆಯ ನೀರು ಇವರ ಬೌದ್ಧಿಕ ಮೌಲ್ಯವನ್ನು ತೊಳೆಯಲು
ನಮ್ಮವ ಇವ ನಮ್ಮವವೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಶಿವಾಚಾರದ ಆಚರಣೆ ನಮ್ಮ ನಿತ್ಯ ಆಚರಣೆಯಾಗಲಿ ಎಂಬುದು ನಮಗೆ ಈ ವಚನದಿಂದ ತಿಳಿದು ಬರುತ್ತದೆ ಎಂದು ಸಾರಿದ ಬಸವಾದಿ ಶರಣರ ಶಿವಾಚಾರದ ಆಚರಣೆ ನಮ್ಮ ನಿತ್ಯಾಚರಣೆಯಾಗಲಿ ಎಂಬುದು ಈ ತತ್ವದ ಸಿದ್ಧಾಂತವಾಗಿದೆ. ಇಂದು ಈ ಅರಿವು ಮನೆ ಕಾರ್ಯಕ್ರಮದಲ್ಲಿ ಅರಿವು ಅನುಭವ ಗೋಷ್ಠಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಶಿವಾಚಾರ ತತ್ವದ ಕುರಿತು ಬರಹವನ್ನು ತಯಾರಿಸಿಕೊಟ್ಟಂತಹ ಶರಣ ತಂದೆಯವರಾದ ಡಾಕ್ಟರ್ ಸಂಗಮೇಶ್ ಕಲ್ಲಾಳಪ್ಪರವರಿಗೂ ಈ ಮೂಲಕ ನಾನು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನನಗೆ ಶಿವಾಚಾರ ತತ್ವದ ಕುರಿತು ಅನುಭವವನ್ನು ಬರಹದ ಮೂಲಕ ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಶರಣ ತಂದೆ ತಾಯಿಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ.